ಮೆಚ್ಚಿನ ವಿದ್ಯಾರ್ಥಿಗಳಿಗೆ ಪರಿಶ್ರಮ ಉಚಿತ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಯಾವ ಚಾಪ್ಟರ್ ನೋಡೋಣಪ್ಪ ಅಂತಂದ್ರೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ನೋಡೋಣ. ನವೋದಯ ಎಕ್ಸಾಮ್ ಅಲ್ಲಿ ಯಾವ ರೀತಿ ನಮಗೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಗಳು ಬಂದಿರ್ತವೆ, ಅಪವರ್ತನ ಮತ್ತು ಅಪವರ್ತ್ಯಗಳು ಅಂದ್ರೆ ಏನು, ಇಲ್ಲಿ ಇಂಗ್ಲಿಷ್ ಮೀಡಿಯಂದವರಿಗೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅಂತ ಹೇಳಿ ಕರಿತೀವಿ. ಆ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತವೆ, ಅವ್ರಗಳನ್ನ ನಾವು ಯಾವ ರೀತಿ ಈಸಿಯಾಗಿ ಟ್ರಿಕ್ ಮೂಲಕ ನಾವು ಬಿಡಿಸ್ಬೇಕು ಅನ್ನೋದನ್ನ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಯಾರಾದ್ರಿಗೂ ಇನ್ನು ಒಂದು ಹಳೆ ಚಾಪ್ಟರ್ ಈಗಾಗಲೇ 2 ಚಾಪ್ಟರ್ ನಮ್ಮಲ್ಲಿ ಮುಗ್ದಿವೆ ಆನ್ಲೈನ್ ಕ್ಲಾಸ್ ದವರಿಗೆ. ಆ 2 ಚಾಪ್ಟರ್ ಮೇಲೆ ನಿಮ್ಗೆ ಏನಾದ್ರೂ ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ರಿ, ನಮ್ಮ ಒಂದು ಇನ್ಸ್ಟಿಟ್ಯೂಟ್ ನಂಬರ್ ಆಗಿರ್ತಕ್ಕಂತಹ ಆ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಕ್ವಶನ್ಸ್ ಗಳನ್ನ ನೀವು ಕಳಿಸಿದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವುಗಳನ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಏನಾದ್ರೂ ನಿಮ್ ಕಡೆ ರೆಫರೆನ್ಸ್ ಬುಕ್ ಗಳಿದ್ರೆ ಆ ಬುಕ್ ಅಲ್ಲಿ ಏನಾದ್ರೂ ನಿಮ್ ಕ್ವಶನ್ಸ್ ಗಳು ಅಂಡರ್ಸ್ಟ್ಯಾಂಡ್ ಆಗಿರ್ಲಿಲ್ಲ ಅಂತಂದ್ರೆ ಅವುಗಳನ್ನು ಕೂಡ ಕಳಿಸ್ರಿ, ನಾವು ನಿಮ್ಗೆ ಏನ್ ಮಾಡ್ತೀವಿ ಅಂತಂದ್ರೆ ಸಾಲ್ವ್ ಮಾಡಿ ಕಳಿಸ್ತೀವಿ. ಹಾಗಾದ್ರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನ್ ನೋಡೋಣಪ್ಪ ಅಂತಂದ್ರೆ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಅಂತ ಹೇಳಿ ನೋಡೋಣ. ಹಾಗಾದ್ರೆ ಫ್ಯಾಕ್ಟರ್ಸ್ ಅಂದ್ರೆ ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ಹೇಳಿ ನಮಗ್ ಗೊತ್ತಿರ್ಬೇಕು. ಫಸ್ಟ್ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಪವರ್ತನ ಅಂತಂದ್ರೆ ಏನು? ಅಪವರ್ತನ ಅಂತಂದ್ರೆ ನೋಡ್ರಿ, ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಯಿಂದ ಪೂರ್ಣವಾಗಿ ಭಾಗವಾದರೆ, ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಯಿಂದ ಪೂರ್ಣವಾಗಿ ಭಾಗವಾದರೆ ಆ ಎರಡನೇ ಸಂಖ್ಯೆ ಮೊದಲನೆಯ ಸಂಖ್ಯೆಯ ಅಪವರ್ತನ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 8 ಅಂತೇಳಿ ಐತಿ, ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರ ನಾವು ಇದು ಮೊದಲನೇ ಸಂಖ್ಯೆ ಅಂತೇಳಿ ಇಟ್ಕೊಳ್ಳೋಣ. ಇದು 8 ಅನ್ನೋದು ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ ಅಂತೇಳಿ ನೋಡ್ಕೋಬೇಕು, ಹೌದಾ? ಇಲ್ಲಿ ನೋಡ್ರಿ, ಆ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆ ಏನಾಗಿರ್ತೈತಿ ಅಂತಂದ್ರ ಮೊದಲನೇ ಸಂಖ್ಯೆಯ ಅಪವರ್ತನ ಆಗಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಂಗ್ಲಿಷ್ ಮೀಡಿಯಂದವ್ರು ನೋಡ್ರಿ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಅಪವರ್ತನ ಅಂತಂದ್ರ ಇಫ್ ಅ ನಂಬರ್ ಈಸ್ completely multiplied by another number, that second number is called a factor of first number. ಅಂತಂದ್ರೆ ಮೊದಲನೇ ಸಂಖ್ಯೆ ಎರಡನೇ ಸಂಖ್ಯೆಗಳ ಏನಾಗಿರ್ತೈತಿ ಅಂತಂದ್ರ ಅದರ ಅಪವರ್ತನ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ 8 ಅಂತೇಳಿ ನಾವು ತಗೊಂಡಿದೀವಿ. ಈ 8 ಏನ್ ಮಾಡೋಣ ಅಂತಂದ್ರ ಭಾಗಾಕಾರ ವಿಧಾನದ ಮೂಲಕ ನಾವು ಅಪವರ್ತನಗಳನ್ನ ಕಂಡುಹಿಡಿಯೋಣ. ಎಷ್ಟು ಬರ್ತೈತಿ ನೋಡ್ರಿ, 2 4 8, 2 2 4, 2 1 2 ಅಂತಂದ್ರ 8 ಅನ್ನೋದು ಯಾವ್ಯಾವ ಮಗ್ಗಿಲೆ ಭಾಗ ಹೋಗ್ತೈತಿ ಅಂತೇಳಿ ನೋಡ್ಕೋಬೇಕು. ಯಾವ್ಯಾವ ಟೇಬಲ್ಸ್ ಒಳಗ 8 ಅನ್ನೋದು ಡಿವೈಡ್ ಆಗ್ತೈತಿ ಅಂತೇಳಿ ನೋಡ್ಕೋಬೇಕು. ಇಲ್ಲಿ ನೋಡ್ರಿ, 8 ಅನ್ನೋದು 1 ಮಗ್ಗಿಲೆ ಭಾಗ ಹೋಗ್ತೈತಿ, ನೆಕ್ಸ್ಟ್ 2 ಮಗ್ಗಿಲೆ ಭಾಗ ಹೋಗ್ತೈತಿ, ನೆಕ್ಸ್ಟ್ 4 ಮಗ್ಗಿಲೆ ಭಾಗ ಹೋಗ್ತೈತಿ, ನೆಕ್ಸ್ಟ್ 8 ಮಗ್ಗಿಲೆ 8 ಅನ್ನೋದು ಭಾಗ ಹೋಗ್ತೈತಿ. ಇಲ್ಲಿ ನಮಗ ಅವಿಭಾಜ್ಯ ಸಂಖ್ಯೆಗಳನ್ನು ಕೂಡ ನಮಗೆ ಏನಾಗಿರ್ಬೇಕು, ಗೊತ್ತಿರ್ಬೇಕು. ಇಲ್ಲಿ ನೋಡ್ರಿ, 8 ಅನ್ನೋದು 1 ಮಗ್ಗಿಲೆ ಭಾಗ ಹೋಯ್ತು, 2 ಮಗ್ಗಿಲೆ ಭಾಗ ಹೋಯ್ತು, 4 ಮಗ್ಗಿಲೆ ಭಾಗ ಹೋಯ್ತು, ಆಮೇಲೆ 8 ಮಗ್ಗಿಲೆ ಭಾಗ ಹೋಗ್ತೈತಿ. ಇನ್ನ ಯಾವರೇ ಮಗ್ಗಿಲೆ ಭಾಗ ಹೋಗ್ತೈತಿ 8 ಇಲ್ಲ. ಹಾಗಾದ್ರ ಏನಂತಂದ್ರ ಈ 8ರ ಅಪವರ್ತನಗಳು ಯಾವ ಅಂತಂದ್ರ 1 2 4 ಮತ್ತು 8 ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಂಡಿದೀನಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನಂತಂದ್ರ ಅಪವರ್ತ್ಯ ಅಥವಾ ಗುಣಕ ಅಂತೇಳಿ ಕರಿತೀವಿ. ಅಪವರ್ತ್ಯಕ್ಕ ನಾವ್ ಏನಂತ ಕರಿತೀವಿ ಅಂತಂದ್ರ ಗುಣಕಗಳು ಅಂತೇಳಿ ಕರಿತೀವಿ. ಇಂಗ್ಲಿಷ್ ಅಲ್ಲಿ ಮಲ್ಟಿಪಲ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ದತ್ತ ಸಂಖ್ಯೆಗಳ ಗುಣಲಬ್ಧವನ್ನು ಆ ಸಂಖ್ಯೆಯ ಅಪವರ್ತನ ಅಂತೇಳಿ ಕರಿತೀವಿ. ದತ್ತ ಸಂಖ್ಯೆ, ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ದತ್ತ ಸಂಖ್ಯೆ ಅಂತಂದ್ರೆ ಗೊತ್ತಿರಕ್ಕಿಲ್ಲ. ದತ್ತ ಸಂಖ್ಯೆ ಅಂತಂದ್ರೆ ಏನ್ರಿ, ಕೊಟ್ಟಂತಹ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಈಗ 2 ಅಂತೇಳಿ ತಗೊಳ್ಳೋಣ. 2 ಅಂತಂದ್ರೆ ಇದೊಂದು ದತ್ತ ಸಂಖ್ಯೆ, ಅದರ ಗುಣಲಬ್ಧ ಇಲ್ಲಿ ನೋಡ್ರಿ, ಈಗ 2 2 ಎಷ್ಟ್ರಿ 4. 4 ಅನ್ನೋದು ಏನಂತಂದ್ರ 2ರ ಅಪವರ್ತ್ಯ ಅಂತೇಳಿ ಕರಿತೀವಿ. ಅದು ಅಪವರ್ತನ ಆದ್ರೆ ಇದೇನು ಅಪವರ್ತ್ಯ ಅಂತ ಹೇಳಿದ ಕನ್ಫ್ಯೂಷನ್ ಮಾಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ರಿ, ದತ್ತ ಸಂಖ್ಯೆಗಳ ಗುಣಲಬ್ಧ ಅದನ್ನ ನೀವು ಎಷ್ಟು ಬೇಕಾದಷ್ಟೇ ಗುಣಿಸ್ರಿ. ಈಗ ನೋಡ್ರಿ, 2 10 ಎಷ್ಟು 20. ಇದು ಕೂಡ ಏನಂತಂದ್ರ 2ರ ಅಪವರ್ತ್ಯ ಆಗಿರ್ತದ. ಇಲ್ಲಿ ಇಂಗ್ಲಿಷ್ ಮೀಡಿಯಂದವ್ರು ನೋಡ್ರಿ, ದ ಪ್ರಾಡಕ್ಟ್ ಆಫ್ ಗಿವನ್ ನಂಬರ್ಸ್ ಈಸ್ ಕಾಲ್ಡ್ ಆಸ್ ದ ಮಲ್ಟಿಪಲ್ ಆಫ್ ದಟ್ ನಂಬರ್. ಅಂತಂದ್ರ ಪ್ರಾಡಕ್ಟ್ ಅನ್ನೋದಂತಂದ್ರ ಗುಣಕ ಅಂತೇಳಿ ಕರಿತೀವಿ. ಒಂದು ಸಂಖ್ಯೆಯ ಗುಣಕವನ್ನ ಅದರ ಅಪವರ್ತ್ಯ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 6 ಅಂತೇಳಿ ಕೊಟ್ಟಿದ್ದೀನಿ, ಆಮೇಲೆ 14 ಅಂತ ಕೊಟ್ಟಿದ್ದೀನಿ, 18 ಅಂತ ಕೊಟ್ಟಿದ್ದೀನಿ, 24 ಅಂತ ಕೊಟ್ಟಿದ್ದೀನಿ, 28 ಅಂತ ಕೊಟ್ಟಿದ್ದೀನಿ. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮಗ
ಆರರ ಅಪವರ್ತ್ಯಗಳನ್ನ ನಾವು ಕಂಡು ಹಿಡ್ಕೋಬಹುದು. ಹೌದಾ? ಆರರ ಅಪವರ್ತ್ಯಗಳನ್ನ ಕಂಡು ಹಿಡ್ಕೋಬಹುದು. ಆರರ ಅಪವರ್ತ್ಯಗಳು ಏನೇನ್ ಬರ್ತಾವ ಹೇಳ್ರಿ? 6 1 6, ನೆಕ್ಸ್ಟ್ 6 2 12, 6 3 18, 6 4 24. ಹೌದಾ? ಇದರಲ್ಲಿ 6ರ ಅಪವರ್ತ್ಯಗಳು ನಮಗ ಗೊತ್ತಾಯ್ತು. ನೆಕ್ಸ್ಟ್ ನಾವು 14ರ ಅಪವರ್ತ್ಯಗಳನ್ನು ಇದೇ ರೀತಿ ಮಾಡ್ಬೋದು. 18ರದನ್ನು ಮಾಡ್ಬೋದು. 18 1 18, 18 2 ಮಾಡ್ಬೋದು. ಆಮೇಲೆ 24ನ ಮಗ್ಗಿ ಮಾಡ್ಬೋದು. 28ನ ಮಗ್ಗಿನೂ ಕೂಡ ನಾವು ಮಾಡ್ಬೋದು. ಅವುಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರ ಗುಣಕಗಳು ಅಂತೇಳಿ ಕರಿತೀವಿ, ಅಪವರ್ತ್ಯಗಳು ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನಿಮಗ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಮುಂದೆ ಈ ಒಂದು ಚಾಪ್ಟರ್ ಮೇಲೆ ಯಾವ ರೀತಿ ಕ್ವಶನ್ಸ್ ಗಳು ಬರ್ತಾವ ಅಂತ ಹೇಳಿ ನೋಡ್ತಾ ಹೋಗೋಣ. ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಏನು, ನಿಮ್ಮ ನವೋದಯ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಎದ್ರ ಮೇಲೆ ಬಂದಿದೆ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು ಅವಿಭಾಜ್ಯ ಅಪವರ್ತನಗಳು ಅಂತೇಳಿ ಬಂದದ. ಹೌದಾ? ಅವಿಭಾಜ್ಯ ಅಪವರ್ತನಗಳಿಗೆ ನಾವ್ ಏನಂತ ಕರಿತೀವಿ? ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೀವಿ. ಹೌದಾ? ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದ್ರೆ ನೋಡ್ರಿ ಇಲ್ಲಿ ಏನಂತ, ಒಂದು ಸಂಖ್ಯೆಯು ಎಲ್ಲಾ ಅಪವರ್ತನಗಳನ್ನು ಅವಿಭಾಜ್ಯ ಸಂಖ್ಯೆಗಳಾದರೆ ಎಲ್ಲಾ ಅಪವರ್ತನಗಳು ಏನಾಗಿರ್ಬೇಕು? ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಅವುಗಳನ್ನ ಅವಿಭಾಜ್ಯ ಅಪವರ್ತನ ಅಂತೇಳಿ ನಾವು ಕರಿತೀವಿ. ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆ ಅಪವರ್ತನಗಳನ್ನ ಹೊಂದಿರ್ಬೇಕು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಇಲ್ಲಿ 24 ಅಂತೇಳಿ ಕೊಟ್ಟಿದ್ದೀನಿ. 24ರ ಅವಿಭಾಜ್ಯ ಅಪವರ್ತನಗಳನ್ನ ನಾವು ನೋಡ್ತಾ ಹೋಗ್ಬೇಕು. ಅವಿಭಾಜ್ಯ ಅಪವರ್ತನಗಳನ್ನ ನೋಡ್ಬೇಕು ಅಂತಂದ್ರೆ ನಮಗ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಏನು? ಅವಿಭಾಜ್ಯ ಸಂಖ್ಯೆಗಳಂತಂದ್ರ ಇಲ್ಲಿ ಕೇವಲ 2 ಅಪವರ್ತನಗಳನ್ನ ಹೊಂದಿರ್ಬೇಕು. ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದಿರ್ಬೇಕು. ಅವುಗಳಿಗೆ ನಾವೇನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿ ಕರಿತೀವಿ. ಇಲ್ಲಿ 5 ಫಾರ್ ಎಕ್ಸಾಂಪಲ್ ಅವಿಭಾಜ್ಯ ಸಂಖ್ಯೆಗಳಿಗೆ 5 ಅನ್ನೋದು ಎಷ್ಟರಲ್ಲೇ ಭಾಗ ಆಗ್ತೈತ್ರಿ? 1ರಲ್ಲೇ ಭಾಗ ಆಗ್ತೈತಿ, ಬಿಟ್ರ 5ರಲ್ಲೇ ಭಾಗ ಆಗ್ತೈತಿ. ಹೌದಾ? ಇಲ್ಲಿ ಕೇವಲ 2 ಅಪವರ್ತನಗಳನ್ನ ಮಾತ್ರ ಹೊಂದೈತಿ. ಇನ್ನೊಂದು ಎಕ್ಸಾಂಪಲ್ ಏನಂತಂದ್ರ 2. ಹೌದಾ? 2 ಅನ್ನೋದು ಇಲ್ಲಿ 1ರಲ್ಲೇ ಭಾಗ ಆಗ್ತೈತಿ, ಬಿಟ್ರ 2ರಲ್ಲೇ ಭಾಗ ಆಗ್ತೈತಿ. ಇಂತ ಕೆಲವೊಂದಿಷ್ಟು ಅಂಕಿಗಳು ಏನದಾವ ಅಂತಂದ್ರ ನಾವು ಅವಿಭಾಜ್ಯ ಸಂಖ್ಯೆಗಳಂತೇಳಿ ನೋಡ್ತೀವಿ. ಹಾಗಾದ್ರ ಅವಿಭಾಜ್ಯ ಸಂಖ್ಯೆಗಳು 1ರಿಂದ 50ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನ ಯಾರಾದ್ರೂ ಹೇಳ್ತೀರಿ? 2 3 5 7 2 3 5 7 11 13 17 19 23 24 31 37 41 42 43 ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ ಜೋರ್ಸೆ. ಇಲ್ಲಿ ನೋಡ್ರಿ, ಇವ್ರು ಯಾವ ರೀತಿ ಅವಿಭಾಜ್ಯ ಸಂಖ್ಯೆಗಳನ್ನ ಬಯಾಟ್ ಹಾಕಿದಾರಲ್ಲ, ನೀವು ಏನ್ ಮಾಡ್ರಿ ಅಂತಂದ್ರ ಅವಿಭಾಜ್ಯ ಸಂಖ್ಯೆಗಳ ಆಲ್ರೆಡಿ ನಿಮಗ ಟೇಬಲ್ಸ್ ಚಾರ್ಟ್ ಮತ್ತು ಪ್ರೈಮ್ ನಂಬರ್ ಚಾರ್ಟ್ ಅನ್ನ ನಾವು ಕೊಟ್ಟಿದೀವಿ. ಅದರಲ್ಲಿ ಇರ್ತಕ್ಕಂತಹ ಎಲ್ಲಾ ಸಂಖ್ಯೆಗಳನ್ನ ನೀವೇನ್ ಮಾಡ್ರಿ, ನೆನಪಿಗೆ ಇಟ್ಕೊಂಡು ಬಯಾಟ್ ಹಾಕಿ ಬಿಡ್ರಿ. ಇಂತಹ ಒಂದು ಪ್ರಶ್ನೆಗಳು ಬಂದಾಗ ನಿಮ್ಗೆ ಏನಾಗ್ತೈತಿ, ಈಸಿಯಾಗಿ ನಾವು ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ನೋಡ್ರಿ 24ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿ ಕೇಳಿದಾಗ 24ರ ನಮಗ್ ಫಸ್ಟ್ ಅವಿಭಾಜ್ಯ ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವ್ದ್ರಿ? 2. ಹೌದಾ? ಈಗ ಏನ್ ಮಾಡೋಣ ಅಂತಂದ್ರ ನಮಗ ಅವಿಭಾಜ್ಯ ಸಂಖ್ಯೆ ಎಲ್ಲಿಂದ ಸ್ಟಾರ್ಟ್ ಆಗ್ತೈತಿ ಅಂತಂದ್ರೆ 2ರಿಂದ ಸ್ಟಾರ್ಟ್ ಆಗ್ತೈತಿ. ಅಲ್ಲಿಂದನ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಡಿವೈಡ್ ಮಾಡ್ತಾ ಹೋಗೋಣ, ಭಾಗಾಕಾರದ ವಿಧಾನದ ಮೂಲಕ ಡಿವೈಡ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ನೋಡ್ರಿ, 2 ಎಷ್ಟಲೇ 24 ಬರ್ತದ್ರಿ? ಇಲ್ಲಿ 2 1 2 2 ನಿಮಗ ಡೈರೆಕ್ಟ್ ಆಗಿ ಬರ್ಲಿಲ್ಲ ಅಂತಂದ್ರ 2 1 2 2 2 4 ಮತ್ತೆ 2ರಲ್ಲೇ ಹೋಗ್ತೈತಿ ಇದು. ಹೌದು, ಮತ್ತೆ 2ರಲ್ಲೇ ಹೋಗ್ತೈತಿ. 2 ಎಷ್ಟಲೇ 6 2 ಎಷ್ಟಲೇ 2 6 12. ನೆಕ್ಸ್ಟ್ ಮತ್ತೆ 2ರಲ್ಲೇ ಹೋಗ್ತೈತಿ. 2 3 ಹೋಗ್ತೈತಿ. ನೆಕ್ಸ್ಟ್ ಮತ್ 3ರಲ್ಲೇ ಹೋಗ್ತೈತಿ. 3 1. ಹಾಗಾದ್ರೆ ನಮಗ ಇಲ್ಲಿ 24 ಅನ್ನೋದು ಈ ಮಗ್ಗಿಲೆ ಬಾ ಹೋಗ್ತೈತಿ ಅನ್ನೋದು ಗೊತ್ತಾತು, ಅಪವರ್ತನಗಳು ಗೊತ್ತಾದು. ನೆಕ್ಸ್ಟ್ 24ರ ಅವಿಭಾಜ್ಯ ಅಪವರ್ತನಗಳು ಅಂತಂದ್ರೆ ಯಾವ ಅಂತಂದ್ರ ಇಲ್ಲಿ ನೋಡ್ರಿ, 2 ಇಂಟು 2 ಇಂಟು 2 ಇಂಟು 3 ಇವೇನಂತಂದ್ರ ನಮಗ ಅವಿಭಾಜ್ಯ ಅಪವರ್ತನಗಳು. ಯಾಕಂತಂದ್ರ ಈ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಗಳು. ಹೌದಾ? 2 ಮತ್ತು 3 ಏನಂತಂದ್ರ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳಾಗಿರ್ತಾವ. ಇಲ್ಲಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರ 24ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು ಅಂತೇಳಿ ಕೇಳಿದಾಗ ಏನ್ ಮಾಡ್ಬೇಕು? 2 1 ಇದು 2 ಅಂತಂದ್ರ 2 ಸಂಖ್ಯೆಗಳದಾವ್. ಇದು ಕಾಮನ್ ಆಗಿ ಬಂದ್ಬಿಡತ್. 2 2 2 ಕಾಮನ್ ಆಗಿ ಬರ್ತದ. ಇಲ್ಲಿ 3 1 ಇದಕ್ಕೆ ಆಡ್ ಆತಂದ್ರೆ ಎಷ್ಟು ಸಂಖ್ಯೆಗಳಾಗ್ತಾವ? 2 ಸಂಖ್ಯೆಗಳಾಗ್ತಾವ. ಎಷ್ಟು ಅಂತ ಕೇಳಿದಾಗ 2 ಬರಿಬೇಕು. ಅವಿಭಾಜ್ಯ ಅಪವರ್ತನಗಳು ಯಾವುವು ಅಂತ ಕೇಳಿದಾಗ 2 ಇಂಟು 2 ಇಂಟು 2 ಇಂಟು 3 ಅಂತೇಳಿ
ಹೇಳ್ಬೇಕು. ಅರ್ಥ ಆಯ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ನೋಡ್ರಿ, ಆತ್ಮೀಯ ವಿದ್ಯಾರ್ಥಿಗಳು, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ ಫ್ರೆಂಡ್ಸಿಗೂ ಕೂಡ ಇದನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ನವೋದಯ ಎಕ್ಸಾಮ್ ಅಲ್ಲಿ, ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬಂದಿದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, 36ರ ಒಟ್ಟು ಅಪವರ್ತನಗಳ ಸಂಖ್ಯೆ, 36ರ ಒಟ್ಟು ಅಪವರ್ತನಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಫ್ 36 ಅಂತ ಹೇಳಿ ಕೇಳಿದಾರ. ಹೌದಾ, ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ 36 ಅಂತ ಹೇಳಿ ಕೇಳಿದಾರ. ಯಾರಾದ್ರೂ ಮಾಡ್ತಿರೋದಕ್ಕೆ ಆನ್ಸರ್? 36 ಅನ್ನೋದು ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ ಅಂತ ಹೇಳಿ ನೋಡ್ಕೋಬೇಕು. ಹ್ಮ್ 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 4 ಮಗೆ ಹೋಗ್ತೈತ್ರಿ, 6 ಮಗೆ ಆಗ್ರಿ, 9 ಮಗೆ ಹೋಗ್ತೈತ್ರಿ, 10 ಮಗೆ ಹೋಗಲ್ರಿ, 11 ಹೋಗಲ್ರಿ, 12 ಮಗೆ ಹೋಗ್ತೈತ್ರಿ, 13 ಹೋಗಲ್ರಿ, 14 ಇಲ್ರಿ, 15, 16, 17, 18 ಮಗೆ ಹೋಗ್ತೈತ್ರಿ, ಮತ್ರಿ 36 ಮಗೆ ಹೋಗ್ತೈತ್ರಿ. 1 2 3 4 5 6 7 8 9. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ, ಇವ್ನು ಡೈರೆಕ್ಟ್ ಆಗಿ ಮಾಡ್ಬಿಟ್ಟ, ಯಾವ್ಯಾವ ಮಗ್ಯ ಹೋಗ್ತೈತಿ ಅಂತ ಹೇಳಿ ಡೈರೆಕ್ಟ್ ಆಗಿ ಮಾಡ್ದ. ನೀವು ಕೂಡ ಏನಾಗ್ಬೇಕು ಅಂತಂದ್ರೆ ಈ ರೀತಿ ಫಾಸ್ಟ್ ಆಗಿ 36 ಅನ್ನೋದು ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ ಅಂತ ಹೇಳಿ ನಮಗ್ ಗೊತ್ತಾಗ್ಬೇಕು. ಯಾಕಂತಂದ್ರ ನಮಗ ಅವಿಭಾಜ್ಯ ಸಂಖ್ಯೆಗಳು ಗೊತ್ತಿರ್ಬೇಕು, ಆಮೇಲೆ ಭಾಜ್ಯತೆಯ ನಿಯಮಗಳು ಗೊತ್ತಿರ್ಬೇಕು. ಭಾಜ್ಯತೆಯ ನಿಯಮ ಗೊತ್ತಿತ್ತು ಅಂತಂದ್ರ ಯಾವುದೇ ಸಂಖ್ಯೆ ಕೊಟ್ಟಿದ್ರು ಅದ್ ಎಷ್ಟರಲ್ಲೇ ಬಾ ಹೋಗ್ತೈತಿ ಅನ್ನೋದು ನಮಗ ಪರ್ಫೆಕ್ಟ್ ಆಗಿ ಗೊತ್ತಾಗ್ಬಿಡ್ತದ. ಇಲ್ಲಿ ನೋಡ್ರಿ, ಸಮಸಂಖ್ಯೆ ಇರೋದ್ರಿಂದ 36 ಅನ್ನೋದು ಸಮಸಂಖ್ಯೆ ಇರೋದ್ರಿಂದ ಏನಾಗ್ತದ ಅಂತಂದ್ರ ಒಂದರ ಮಗ್ಗಿಲೆ ಅಂತೂ ಕಂಪಲ್ಸರಿ ಎಲ್ಲಾನು ಸಂಖ್ಯೆಗಳು ಒಂದರ ಮಗ್ಗಿಲೆ ಬಾ ಹೋಗ್ತಾವ. ನೆಕ್ಸ್ಟ್ ಏನಾಗ್ತದ ಇಲ್ಲಿ ಸಮಸಂಖ್ಯೆ ಆಗಿರೋದ್ರಿಂದ 2ರ ಮಗ್ಗಿಲೆ ಬಾ ಹೋಗ್ತದ. ಆಮೇಲೆ ಈ 2ರ ಮಗ್ಗಿಲೆ ಬಾ ಹೋಗ್ತೈತಿ ಅಂತಂದ್ರ ಇದೇನಾಗ್ತೈತಿ 3ರ ಮಗ್ಗಿಲೇನು ಬಾ 4ರ ಮಗ್ಗಿಲೇನು ಬಾ ಹೋಗ್ತದ. ನೆಕ್ಸ್ಟ್ 3ರ ಮಗ್ಗಿಲೆ ಹೆಂಗ್ ಬಾ ಹೋಗ್ತದ ಅಂತ ಹೇಳಿ ಕಂಡು ಹಿಡ್ಕೋಬೇಕಂತಂದ್ರ 3 1 3 2 6 ಐತಿ. ಹೌದಾ, ಇಲ್ಲ 3 + 6 ಮಾಡಿದಾಗ 9 ಆಗ್ತದ. 9 ಭಾಜ್ಯತೆಯ ನಿಯಮ ಏನೈತಿ ನಮ್ದ, 3ರ ಮಗ್ಗಿಲೆ ಬಾ ಹೋಗ್ಬೇಕು ಅಂತಂದ್ರ ಭಾಜ್ಯತೆಯ ನಿಯಮ ಏನೈತಿ, ಅಂಕಿಗಳ ಮೊತ್ತವನ್ನ ಮಾಡ್ಬೇಕು. ಕೊಟ್ಟಂತಹ ಅಂಕಿಗಳ ಮೊತ್ತವನ್ನ ಮಾಡ್ಬೇಕು. ಮೊತ್ತ ಅದ್ ಏನಾದ್ರೂ 3ರಿಂದ ಬಾ ಹೋಗಿತ್ತು ಅಂತಂದ್ರ ಅದೇನಾಗ್ತೈತಿ, ಇಲ್ಲಿ ಭಾಜ್ಯ ಸಂಖ್ಯೆ ಆಗ್ತೈತಿ. ಇಲ್ಲಿ ನೋಡ್ರಿ, ಎಷ್ಟರಲ್ಲಿ ಬಾ ಹೋಗ್ತೈತ್ರಿ, 3ರಿಂದಾನು ಬಾ ಹೋಗ್ತೈತಿ. ನೆಕ್ಸ್ಟ್ 6ರಿಂದಾನು ಬಾ ಹೋಗ್ತೈತಿ. 6 ವರ್ಗ ಸಂಖ್ಯೆ ಗೊತ್ತದವ, 6 36 ಅನ್ನನ್ನ ಏನಾಗ್ತೈತಿ, ಇಲ್ಲಿ 6ರಲ್ಲೇನು ಬಾ ಹೋಗ್ತೈತಿ. 6 ಮತ್ತು 3ರಲ್ಲಿ ಬಾ ಹೋಗಿತ್ತು ಅಂತಂದ್ರ ಅದ್ ಏನಾಗ್ತೈತಿ ಅಂತಂದ್ರ 9ರಲ್ಲೇನು ಬಾ ಹೋಗ್ತೈತಿ. ಭಾಜ್ಯತೆಯ ನಿಯಮಗಳ ಪ್ರಕಾರ ಏನು ಅಂತಂದ್ರ 6 ಮತ್ತು 3ರಲ್ಲೇ ಬಾ ಹೋಗಿತ್ತು ಅಂತಂದ್ರ ಸಂಖ್ಯೆ ಅದ್ ಏನಾಗ್ತೈತಿ ಅಂತಂದ್ರ 9ರಲ್ಲೇನು ಬಾ ಹೋಗ್ತೈತಿ. ಆಮೇಲೆ 12ರ ಮಗ್ಯಾಗೂ ಕೂಡ 36 ಐತಿ, 18ರ ಮಗ್ಯಾಗೂ ಕೂಡ 36 ಐತಿ. ಆಮೇಲೆ ಲಾಸ್ಟ್ ಏನು ತನ್ನಿಂದ ತಾನು ಬಾ ಹೋಗ್ತೈತಿ. ಹೌದಾ, ಯಾವುದೇ ಸಂಖ್ಯೆ ಏನಾಗ್ತೈತಿ ಅಂತಂದ್ರ ತನ್ನಿಂದ ತಾನು ಕೂಡ ಏನಾಗ್ತೈತಿ ಅಂತಂದ್ರ ಇಲ್ಲಿ ಭಾಗ ಹೋಗ್ತೈತಿ. 36 ಒಂದ್ಲೆ 36 ಅಂತ ಹೇಳಿ ಬರ್ತದ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ರೀತಿ ನೀವೇನ್ ಮಾಡ್ಕೋಬೇಕು ಅಂತಂದ್ರ ಭಾಜ್ಯತೆಯ ನಿಯಮಗಳನ್ನು ಕೂಡ ಏನ್ ಮಾಡ್ಬೇಕು, ಪರ್ಫೆಕ್ಟ್ ಮಾಡ್ಬೇಕು. ಹಾಗಾದ್ರ ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ, ಇಲ್ಲಿ 2500ರ ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿ ಕೇಳಿದಾರೆ. 2500ರ ಅವಿಭಾಜ್ಯ ಅಪವರ್ತನಗಳು, ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 2500 ಅಂತ ಕೇಳಿದಾರ. ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ಈ ಪ್ರಶ್ನೆಗೆ ನಾವು ಭಾಗಾಕಾರ ವಿಧಾನದ ಮೂಲಕ ಅವಿಭಾಜ್ಯ ಅಪವರ್ತನಗಳನ್ನ ಏನ್ ಮಾಡೋಣ, ಕಂಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, 2500 ಅದ. ಹೌದಾ, 2500 ಅದ. ಇದಕ್ಕೇನ್ ಮಾಡೋಣ ಅಂತಂದ್ರೆ ನಾವು ಭಾಗಾಕಾರ ವಿಧಾನದ ಮೂಲಕ, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ ಯಾವುದು, ಸ್ಟಾರ್ಟಿಂಗ್ ಆಗೋದು ಎಲ್ಲಿಂದ ಅವಿಭಾಜ್ಯ ಸಂಖ್ಯೆ ಅಂತಂದ್ರ 2ರಿಂದ ಸ್ಟಾರ್ಟ್ ಆಗ್ತದ. ಹಾಗಾಗಿ ನೋಡ್ರಿ, ಇಲ್ಲಿ 2ರಿಂದ ನಮ್ಮ ಏನ್ ಮಾಡೋಣ ಅಂತಂದ್ರ ಮಾಡ್ತಾ ಹೋಗೋಣ. 2 1 ಹೌದಾ, 2 2 4, ಇಲ್ಲಿ 1 ಉಳಿತು. 2 5 10 0. ಹೌದಾ, ನೆಕ್ಸ್ಟ್ ಏನು ಅಂತಂದ್ರ ಇಲ್ಲಿ ಮತ್ 2ರಲ್ಲಿ ಬಾ ಹೋಗ್ತೈತಿ. ಯಾಕಂತಂದ್ರ ಕೊನೆಗೆ 0 ಐತಿ, ಕೊನೆಗೆ ಸಮಸಂಖ್ಯೆ ಐತಿ, 0 ಐತಿ. ಹಾಗಾಗಿ ಏನಾಗ್ತೈತಿ ಅಂತಂದ್ರ 2ರಲ್ಲಿ ಬಾ ಹೋಗ್ತೈತಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ 2ರಲ್ಲಿ ಬಾ ಹೋಗ್ತೈತಿ ಅಂತಂದ್ರ 2 6 12, 2 2 4, 1 ಉಳಿತು. 2 5 10. ಓಕೆ, 2 5 10. ಹಾಗಾದ್ರೆ ಇನ್ನ 625 ಅನ್ನೋದು ಎಷ್ಟರಲ್ಲೇ ಬಾ ಹೋಗ್ತೈತಿ ನೋಡ್ರಿ, ಅವಿಭಾಜ್ಯ ಸಂಖ್ಯೆಯನ್ನ ತಗೋಬೇಕು. 3ರಲ್ಲಿ ಹೋಗ್ಲಿಲ್ಲ ಅಂತಂದ್ರೆ ಇನ್ ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಯಾವ್ದೈತ್ರಿ, 5ರಲ್ಲಿ ಐತಿ. ಹೌದಾ, 5ರಲ್ಲಿ ಹೋಗ್ತೈತಿ. 5 ಎಷ್ಟಲೇ 625 ನೋಡ್ರಿ, 5 12 60 ಆಗ್ತದ. ಹೌದಾ,
ಅಂದ್ರ ಇಲ್ಲಿ ಎಷ್ಟು ಉಳಿತದ ರೀ 2 ಉಳಿತದ. ನೆಕ್ಸ್ಟ್ 5 5 25 ಅಂತಂದ್ರ 105 125 ಏನಾಗ್ತೈತ್ರಿ 625 ಅನ್ನೋದು ಆಗ್ತದ. ಮತ್ತೆ ಇದು 5 ಹೋಗ್ತತಿ ಕೊನೆಗೆ 0 ಮತ್ತು 5 ಇತ್ತಂತಂದ್ರ ಈ ಸಂಖ್ಯೆ ಏನಾಗ್ತೈತಿ ಅಂತಂದ್ರ ಸಂಪೂರ್ಣವಾಗಿ 5 ಡಿವೈಡ್ ಆಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ ಇಲ್ಲಿ ಸಂಪೂರ್ಣವಾಗಿ 125 ಅನ್ನೋದು ಏನಾಗ್ತೈತಿ 5 ಡಿವೈಡ್ ಆಗ್ತೈತಿ. ಹಾಗಾಗಿ ಇಲ್ಲಿ ನೋಡ್ರಿ ಮತ್ತೇನ್ ಮಾಡೋಣ ನಾವು 5 ಭಾಗ ಹೊಡೆಯೋಣ. 5 2 10 ಇಲ್ಲಿ 2 ಉಳಿತು. ಆಮೇಲೆ ಮತ್ತೆಷ್ಟನೇ 5 5 25. ಓಕೆ, ನೆಕ್ಸ್ಟ್ ಮತ್ತೆ 5 ಹೋಗ್ತೈತಿ. ಇಲ್ಲಿ ನೋಡ್ರಿ 5 ಎಷ್ಟಲೇ 25 5 5 25. ಮತ್ತಿದ 5 ಹೋಗ್ತೈತಿ. ಎಷ್ಟಲೇ ಹೋಗ್ತೈತ್ರಿ 5 1 5. ಕೊನೆಗೆ ನಮಗ್ ಅಪವರ್ತನ ಎಷ್ಟು ಬರ್ಬೇಕು ಅಂತಂದ್ರ 1 ಬರೋವರೆಗೂ ನಾವೇನ್ ಮಾಡ್ಬೇಕು ಭಾಗಾಕಾರ ವಿಧಾನದ ಮೂಲಕ ನಾವೇನ್ ಮಾಡ್ಬೇಕು ಈ ಅಪವರ್ತನಗಳನ್ನ ಕಂಡು ಹಿಡ್ಕೋಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ನಮಗ ಏನ್ ಕೇಳ್ಯಾರ ಅಂತಂದ್ರ ಅವಿಭಾಜ್ಯ ಅಪವರ್ತನಗಳನ್ನ ಮಾತ್ರ ಕೇಳ್ಯಾರ. ಇಲ್ಲಿ ನೋಡ್ರಿ 2500 ಅಪವರ್ತನ 25 ಆಗ್ತೈತಿ, 125 ಆಗ್ತೈತಿ, 625 ಆಗ್ತೈತಿ, 1250 ಆಗ್ತೈತಿ. ಹೌದು, ಇದು ಅಪವರ್ತನ ಅದ್ರದ್ದು. ಇಲ್ಲಿ ನೋಡ್ರಿ 2500 ಅಪವರ್ತನ ಆಗ್ತೈತಿ, ಇದು 1250 ಅನ್ನೋದು. ಆದ್ರ ನಮಗ್ ಕೇಳಿರೋದೇನು ಅವಿಭಾಜ್ಯ ಅಪವರ್ತನ ಅಂತ ಕೇಳ್ಯಾರು. ನಮಗ್ ಅವಿಭಾಜ್ಯ ಅಪವರ್ತನ ಅಂತಂದ್ರ ಆ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿರ್ಬೇಕು. ಹಾಗಾದ್ರೆ ಯಾವ್ಯಾವ ಬರ್ತಾವ ನೋಡ್ರಿ 2 × 2 ಈ ಸೈಡ್ ಬಂದಿರ್ತಾವಲ್ಲ ಇದನ್ನ ಏನ್ ಮಾಡ್ಕೋಬೇಕು ಅಂತಂದ್ರ ನೋಡ್ಕೋಬೇಕು. 2 × 2 5 × 5 × 5 × 5 ಎಲ್ಲೈತ್ ನೋಡ್ರಿ ಆಪ್ಷನ್. 2 × 2 × 5 × 5 × 5 ಆಪ್ಷನ್ ನಂಬರ್ ಸಿ ಅಥವಾ 3 ಆಪ್ಷನ್ ಏನೈತೆ ಅಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ ಐತಿ. ಇನ್ನೊಂದ್ಸತಿ ನೀಟಾಗಿ ನೋಡ್ಕೋರಿ, ನೀಟಾಗಿ ನೋಟ್ಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ 3ರ ಮೊದಲ 3 ಅಪವರ್ತ್ಯಗಳ ಗುಣಲಬ್ಧ ಅಂತ ಕೇಳಿದಾರೆ. ಹೌದಾ, 3ರ ಮೊದಲ 3 ಅಪವರ್ತ್ಯಗಳು ಅಪವರ್ತನ ಅಲ್ಲ ಅಪವರ್ತ್ಯಗಳು ಏನ ಅಪವರ್ತ್ಯಗಳು 3 1 3 3 2 6 3 3 9 ಇವುಗಳನ್ನ ಏನ್ ಮಾಡ್ಬೇಕಂತಂದ್ರ ಗುಣಾಕಾರ ಮಾಡ್ಕೋಬೇಕು. ಯಾರಾದ್ರೂ ಮಾಡ್ತೀರಿ ಲಕ್ಷ್ಮಣ್? 6 3 18 ರೀ ಇಂಟು 9 ರೀ 9 8 72 ರೀ 9 1 9 ರೀ 7 ಕೂಡಿಸ್ಬೇಕ್ರಿ 162 ಆಕತ್ರಿ. ಆಪ್ಷನ್ ಬಿ ಆಕ. ಓಕೆ, ವೆರಿ ಗುಡ್. ಇಲ್ಲಿ ನೋಡ್ರಿ ಏನಂತಂದ್ರ 3ರ ಮೊದಲ 3 ಅಪವರ್ತ್ಯಗಳ ಗುಣಲಬ್ಧ ಅಂತಂದರು. ಅಪವರ್ತ್ಯಗಳು ಅಂತಂದ್ರೆ ಏನ್ರಿ ನಮಗ ಗುಣಕಗಳು ಅಂತಂದ್ರ ಇಲ್ಲಿ 3ರ ಮಗ್ಗಿಯನ್ನ ನಾವು ಬರ್ಕೋಬೇಕು 3 6 9. ಹೌದಾ, ಇಲ್ಲಿ ಮೊದಲ 3 ಅಂತ ಕೇಳಿದಾರ ಅಂತಂದ್ರ 3 6 ಎಷ್ಟ್ರಿ 18. 18 9 ಸರಿ ಇಂಟು ಮಾಡ್ಬೇಕು. ಎಷ್ಟು ಬರ್ತದ್ರಿ ನಮಗ 162 ಅಂತೇಳಿ ಆಗ್ತದ. ಹಾಗಾಗಿ ಆಪ್ಷನ್ 2 ಇದಕ್ಕೆ ಏನಂತಂದ್ರ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ 22ರ ಅಪವರ್ತನಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? 22ರ ಅಪವರ್ತನಗಳಲ್ಲಿ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತಂದ್ರ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಇನ್ ದ ಫ್ಯಾಕ್ಟರ್ ಆಫ್ 22 ಅನ್ನೋದು ಯಾವ್ಯಾವ ಮಗ್ಗಿಲೆ ಬಾಗ್ ಹೋಗ್ತೈತಿ ಅಂತೇಳಿ ನೋಡ್ಕೋಬೇಕು. ಅವಿಭಾಜ್ಯ ಸಂಖ್ಯೆಗಳು ಎಷ್ಟದಾವು ಅಂತೇಳಿ ನೋಡ್ಕೋಬೇಕು. ಹೌದು, ಅವಿಭಾಜ್ಯ ಸಂಖ್ಯೆಗಳನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ 22 ಅನ್ನೋದು ಇಲ್ಲಿ ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ ಅಂತೇಳಿ ನಮಗ್ ಗೊತ್ತಾಗ್ಬೇಕು. 22 ಅನ್ನೋದು ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ? ಇಲ್ಲಿ ನೋಡ್ರಿ 22 ಅನ್ನೋದು 1ರ ಮಗ್ಗಿಲೆ ಬಾ ಹೋಗ್ತೈತಿ, 22 ಅನ್ನೋದು 2ರ ಮಗ್ಗಿಲೆ ಬಾ ಹೋಗ್ತೈತಿ, 22 ಅನ್ನೋದು 11ರ ಮಗ್ಗಿಲೆ ಬಾ ಹೋಗ್ತೈತಿ. ಹೌದಾ, 22 ಅನ್ನೋದು ಮತ್ ಯಾವ ಮಗ್ಗಿಲೆ ಬಾ ಹೋಗ್ತೈತ್ರಿ 22ರಲ್ಲೇ ಬಾ ಹೋಗ್ತೈತಿ. ಹೌದಾ, ಹಾಗಾದ್ರ ನಮಗ್ ಕೇಳಿರೋದೇನು ಅವಿಭಾಜ್ಯ ಸಂಖ್ಯೆ. ಈ ಒಂದು ಅಪವರ್ತನಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವ ಹೇಳ್ರಿ? ಇದು 1, ಇದು 2. ಇದು 1 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. 22 ಅನ್ನೋದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಇದು ಅಲ್ಲ, ಇದು ಅಲ್ಲ ಅಂತಂದ್ರ ಕೇಳಿರೋ ಕ್ವಶನ್ ಏನು ಅವಿಭಾಜ್ಯ ಸಂಖ್ಯೆಗಳನ್ನ ಕೇಳ್ಯಾರ. ಎಷ್ಟಾಗ್ತಾವ್ರಿ 2 ಆಗ್ತಾವ್. ಆಪ್ಷನ್ ಎ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆಯನ್ನ ನೋಡ್ರಿ 4ರ ಅಪವರ್ತನಗಳ ಗುಂಪು. 4ರ ಅಪವರ್ತನಗಳ ಗುಂಪು ಕೊಟ್ಟಂತ ಆಪ್ಷನ್ಗಳಲ್ಲಿ 4ರ
ಅಪವರ್ತ್ಯಗಳ ಗುಂಪು ಅಂತಂದ್ರ ಮಲ್ಟಿಪಲ್ಸ್. 4 ಅಪವರ್ತ್ಯಗಳ ಗುಂಪು. ನೋಡ್ರಿ 4 ಮಗ್ಗಿಯನ್ನ ಮಾಡ್ರಿ. ಯಾವ್ಯಾವ ಮಗ್ಗಿ, ಯಾವ 4 ಮಗ್ಗಿ ಯಾವ್ದು ಬರ್ತೈತಿ ನೋಡ್ರಿ, ಅದನ್ನ ಚಾಯ್ಸ್ ಮಾಡ್ರಿ. ಇಲ್ಲಿ ಅದ ಆನ್ಸರ್ ಆಗಿರ್ತೈತಿ ನೋಡ್ರಿ. 4 ಮಗ್ಗಿಯಾಗ 8 ಐತಿ, ಹೌದು. 12 ಐತಿ, 17 ಇಲ್ಲ. ಆಪ್ಷನ್ ಎ ಏನಾಕೈತಿ, ರಾಂಗ್ ಆಕೈತಿ. ಇನ್ನ ಆನ್ಸರ್ ಯಾರು ಹೇಳ್ತೀರಿ? ಶ್ರಾವಣಿ. ಆಪ್ಷನ್ ಸಿ. ಆಪ್ಷನ್ ಸಿ ಆಗ್ತೈತಿ. ಓಕೆ, ವೆರಿ ಗುಡ್. ನೋಡ್ರಿ 4 1 4, 4 2 8, 4 3 12, 4 4 4 5 20, 4 6 24. ಹೌದು. ಈ ಏನೈತಿ ಅಂತಂದ್ರ ಆಪ್ಷನ್ 3 ಅನ್ನೋದು ಏನೈತಿ, ಇಲ್ಲಿ 4 ಮಗ್ಗಿಲೆ ಸಂಪೂರ್ಣವಾಗಿ ಗುಣಕಗಳ ಆಗತ್ತಾವ. ಹೌದು. 4 ಮಗ್ಗಿ ಒಳಗೆ ಏನ್ ಬರ್ತಾವ ಅಂತಂದ್ರ ಇವು ಈ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು, ಆಪ್ಷನ್ 3 ಅಲ್ಲಿ ಕೊಟ್ಟಂತಹ ಎಲ್ಲಾ ಸಂಖ್ಯೆಗಳು ಏನಾಗ್ತಾವ ಅಂತಂದ್ರ 4 ಮಗ್ಗಿಲೆ ಭಾಗ ಹೋಗೋದ್ರಿಂದ ಅಥವಾ 4 ಮಲ್ಟಿಪಲ್ಸ್ ಆಗಿರೋದ್ರಿಂದ ಏನಾಗ್ತೈತಿ, ಆಪ್ಷನ್ 3 ಅನ್ನೋದು ನಮಗ ಸರಿಯಾದಂತಹ ಉತ್ತರ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, 14ರಿಂದ 77ರ ನಡುವಿನ 7ರ ಅಪವರ್ತ್ಯಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರ. 7ರ ಅಪವರ್ತ್ಯಗಳ ಸಂಖ್ಯೆ ಅಂತ ಹೇಳಿ ಕೇಳಿದಾರ. ಮಲ್ಟಿಪಲ್ಸ್ ಆಫ್ 7 ಬಿಟ್ವೀನ್ 14 ಅಂಡ್ 77 ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಲ್ಲಿ ನೋಡ್ರಿ, ನಮಗೇನ್ ಗೊತ್ತಿರ್ಬೇಕು, ಈಗ ಅಪವರ್ತ್ಯಗಳನ್ನ ಮಾಡ್ಕೋಬೇಕು. ನಾವು ಅಪವರ್ತ್ಯಗಳು ಮಾಡ್ಬೇಕಂತಂದ್ರೆ ಏನ್ ನೋಡ್ರಿ, ಮಗ್ಗಿ ಬರೆಯೋಣ ಈಗ. ಹೌದು. 7 1 7, ಹೌದಾ. 7 2 7 3 7 4 7 5 7 6 7 6 42 7 7 7 7 49 7 8 7 9 7 10 7 11 77. ಇಲ್ಲಿ ಏನ್ ಕೇಳ್ಯಾರ ನೋಡ್ರಿ, ನಮಗ 77 ಮತ್ತ 14ರ ನಡುವಿನ ಅಂತ ಕೇಳಿದಾರ. ಹೌದಾ. ನಡುವಿನ ಅಂತ ಕೇಳಿದಾರ ಅಂತಂದ್ರ ನಮಗ 14ಅನ್ನ ಬಿಡ್ಬೇಕು, 77ಅನ್ನ ಬಿಡ್ಬೇಕು. ಹೌದು. ಇದ್ರ ನಡಬರ್ಕಿನ ಕೇಳ್ಯಾರ ಅವ್ರು. ಅಪವರ್ತ್ಯಗಳು ಅಂತಂದ್ರ 14ರಿಂದ 77ರ ನಡುವಿನ ಅಂತ ಕೇಳಿದಾರ. ಹೌದು. 14ಅನ್ನ ಬಿಡ್ಬೇಕು, 77ಅನ್ನ ಬಿಡ್ಬೇಕು. ಇಲ್ಲಿ ನಡ್ಬರ್ಕ್ ಬರ್ತಕ್ಕಂತಹ ಅಪವರ್ತ್ಯಗಳು ಎಷ್ಟದಾವ ಅಂತ ಹೇಳಿ ನೋಡ್ಕೋಬೇಕು. 1 2 3 4 5 6 7 8 ಏನಾಗ್ತಾವ್ರಿ, ಎಷ್ಟದಾವು, 8. ಆಪ್ಷನ್ 1 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ. ಕ್ವಶನ್ ಅನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತಂದ್ರ ಮಾತ್ರ ನಿಮ್ಗೆ ಏನಾಗ್ತೈತಿ ಅಂತಂದ್ರ ಆನ್ಸರ್ ಗೊತ್ತಾಗ್ತೈತಿ. ನಡುವಿನ ಅಂತಂದಾರ, ಇಲ್ಲಿ ಏನ್ ಮಾಡ್ಬೇಕು, ಈ 2 ಸಂಖ್ಯೆಗಳನ್ನ ಬಿಡ್ಬೇಕು. ಹೌದಾ. ಇಲ್ಲಿ ವರೆಗೆ ಅಂದಿರಂದ್ರ 14ರಿಂದ 77ರ ವರೆಗೆ ಅಂತಿರಂದ್ರೆ ಎಷ್ಟು ಬರ್ತಿದ್ರು, ಇಲ್ಲಿ 8 9 10 ಬರ್ತಿದ್ದು. ಹೌದು. ಇದನ್ನು ಕೂಡ ನಿಮ್ಗೆ ಏನ್ ಮಾಡಿರ್ತಾರ, ಆಪ್ಷನ್ ಕೊಟ್ಟಿರ್ತಾರ. ಅಲ್ಲಿ ನೀವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಕ್ವಶನ್, ಇಲ್ಲಿ ಇಂಗ್ಲಿಷ್ ಮೀಡಿಯಂದವರು ಬಿಟ್ವೀನ್ ಕೊಟ್ಟಾರ ನೋಡ್ರಿ, ಅಂತಂದ್ರ ನಡುವಿನ ಕೊಟ್ಟಿರಂತಂದ್ರ ಕೊನೆಯ ಸಂಖ್ಯೆ ಮತ್ತು ಮೊದಲನೆಯ ಸಂಖ್ಯೆ ಕೊಟ್ಟಂತಹ ದತ್ತ ಸಂಖ್ಯೆಯ ಕೊನೆಯ ಸಂಖ್ಯೆ ಮತ್ತು ಮೊದಲನೆಯ ಸಂಖ್ಯೆಯನ್ನ ಏನ್ ಮಾಡ್ಬೇಕು, ಬಿಟ್ಟು ಎಣಿಕೆ ಮಾಡ್ಬೇಕು. ಅವಾಗ ಎಷ್ಟು ಬರ್ತೈತ್ರಿ, 8 ಬರ್ತೈತಿ. ನಮಗೆ ಈ ಕ್ವಶನ್ಗೆ ಆನ್ಸರ್ ಯಾವುದು ಅಂತಂದ್ರ 8. ಇಲ್ಲಿ ವರೆಗೆ ಅಂದಿರಂತಂದ್ರ ಏನ್ ಬರ್ತಿತ್ರಿ ಆನ್ಸರ್, 10 ಅನ್ನೋದು ಬರ್ತಿತ್ತು. ಯಾಕಂತಂದ್ರೆ ಇದು ಒಂದ್ ಸಂಖ್ಯೆ ಹಿಡಿಬೇಕಾಗ್ತಿತ್ತು, ಇದು ಒಂದ್ ಸಂಖ್ಯೆ ಹಿಡಿಬೇಕಾಗ್ತಿತ್ತು. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ರಿ. 8ರ ಅತಿ ಚಿಕ್ಕ ಅಪವರ್ತನ. 8ರ ಅತಿ ಚಿಕ್ಕ ಅಪವರ್ತನ ಅಂತಂದ್ರ ನೋಡ್ರಿ, 8 ಯಾವ ಮಗ್ಗಿಲೆ ಅತಿ ಚಿಕ್ಕ ಅಂತಂದ್ರ ಯಾವ್ದು ಸಣ್ಣ ಮಗ್ಗಿಲೆ ಬಾ ಹೋಗ್ತೈತಿ ಅಂತ ಹೇಳಿ ಕೇಳಿದಾರ. ಇಲ್ಲಿ ನೋಡ್ರಿ, 8ರ ಅಪವರ್ತನಗಳನ್ನ ನಾವು ಮಾಡ್ಬೇಕು ಅಂತಂದ್ರ ಫಸ್ಟ್ ಏನ್ ಮಾಡೋಣ, 2 ಮಾಡೋಣ, 2 4 ಆಮೇಲೆ 2 2 2 1. ಹೌದು. 8 ಅನ್ನೋದು 8ರ ಮಗ್ಗಿಲೆ ಬಾ ಹೋಗ್ತೈತಿ, 4ರ ಮಗ್ಗಿಲೆ ಬಾ ಹೋಗ್ತೈತಿ, 2ರ ಮಗ್ಗಿಲೆ ಬಾ ಹೋಗ್ತೈತಿ, ಆಮೇಲೆ 1ರ ಮಗ್ಗಿಲೆ ಬಾ ಹೋಗ್ತೈತಿ. ಅತಿ ಚಿಕ್ಕ ಅಪವರ್ತನ ಯಾವ್ದು, ಯಾವ್ದಾಗ್ತೈತ್ರಿ, 1. ಅತಿ ಚಿಕ್ಕ ಅಪವರ್ತನ ಯಾವ್ದು, 1. ಆಪ್ಷನ್ ಏನೈತ್ರಿ ಇಲ್ಲಿ, ಆಪ್ಷನ್ 3 ಇದಕ್ಕೇನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆನ ನೋಡ್ರಿ. ಎಲ್ಲಾ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತನ. ದ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್. ದ ಸ್ಮಾಲೆಸ್ಟ್ ಫ್ಯಾಕ್ಟರ್ ಆಫ್ ಆಲ್ ನಂಬರ್ಸ್ ಅಂತ ಕೇಳಿದಾರ. ಹಾಗಾದ್ರ ಎಲ್ಲಾ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತನ ಅಥವಾ ಎಲ್ಲಾ ಸಂಖ್ಯೆಗಳ ಅಪವರ್ತನ ಅಂತ ಹೇಳಿ ಕರಿತೀವಿ. ಯಾವ್ದು ಹೇಳ್ರಿ, 1 ಅನ್ನೋದು ಏನಾಗ್ತದ ಅಂತಂದ್ರೆ ಇಲ್ಲಿ ಆಪ್ಷನ್ 1 ಐತಿ. ಇಲ್ಲಿ ಏನಂತಂದ್ರ 1 ಅನ್ನೋದು ಎಲ್ಲಾ ಸಂಖ್ಯೆಗಳ ಅಪವರ್ತನ. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 5 ಅನ್ನೋದು ಏನಾಗ್ತೈತಿ ಅಂತಂದ್ರ 1ರ ಮಗ್ಗಿಲೆ ಬಾ ಆಗ್ತೈತಿ,
ಆಮೇಲೆ 6 ಅನ್ನೋದು ಕೂಡ ಏನಾಗ್ತೈತಿ ಅಂತಂದ್ರ 1 ಮಗ್ಗಿಲೆ ಬಾ ಹೋಗ್ತೈತಿ. ಆಮೇಲೆ 10 ಅಂತ ಅನ್ನೋದು ಕೂಡ ಏನ್ ಮಾಡ್ತೈತಿ ಅಂತಂದ್ರ 1 ಮಗ್ಗಿಲೆ ಬಾ ಹೋಗ್ತೈತಿ. ಇಲ್ಲಿ 225 ತಗೋತಾನ, ಇದು ಕೂಡ ಏನ್ ಮಾಡ್ತೈತಿ ಅಂತಂದ್ರ 1 ಬಾ ಹೋಗ್ತೈತಿ. ಹಾಗಾಗಿ ಏನಂತಂದ್ರ ಇಲ್ಲಿ ನಮಗ 1 ಅನ್ನೋದು ಎಲ್ಲಾ ಸಂಖ್ಯೆಗಳ ಅಪವರ್ತನ ಅಂತೇಳಿ ಕರಿತೀವಿ. ಮತ್ತ 1 ಅನ್ನೋದನ್ನ ಎಲ್ಲಾ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತನ ಅಂತೇಳಿ ಕೂಡ ನಾವು ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆತ್ಮೀಯ ವಿದ್ಯಾರ್ಥಿಗಳು, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇನ್ನೂ ನಿಮ್ಮ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ರಿ. ನವೋದಯ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿದ್ದು. ಅದಕ್ಕಾಗಿ ಏನ್ ಮಾಡ್ರಿ ಅಂತಂದ್ರ ಎಲ್ಲಾರು ಒಂದು ಈ ಉಚಿತ ನವೋದಯ ಆನ್ಲೈನ್ ಕ್ಲಾಸಿನ ಒಂದು ತರಬೇತಿಯ ಒಂದು ಸದುಪಯೋಗವನ್ನ ನೀವು ಪಡೆದುಕೊಳ್ಳಿ. ಮತ್ತೆ ನಿಮ್ ಫ್ರೆಂಡ್ಸಿಗೂ ಕೂಡ ಏನ್ ಮಾಡ್ರಿ ಅಂತಂದ್ರ ಶೇರ್ ಮಾಡ್ರಿ. ಮುಂದಿನ ಪ್ರಶ್ನೆಯನ್ನ ನೋಡಿ ಏನ್ ಕೊಟ್ಟಾರಂತಂದ್ರ 120ರ ಎಲ್ಲಾ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ. 120ರ ಎಲ್ಲಾ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ ಅಂತೇಳಿ ಕೇಳಿದಾರ. ಹಾಗಾದ್ರೆ 120ರ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ದಾವ ಅಂತೇಳಿ ನೋಡ್ಬೇಕು. ಹೌದು, 120ರ ಪ್ರೈಮ್ ಫ್ಯಾಕ್ಟರ್ಸ್ ನೋಡ್ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕ್ರಿ, ಇಲ್ಲಿ ಭಾಗಾಕಾರ ವಿಧಾನದ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಫಸ್ಟ್ ನಮಗ ಅವಿಭಾಜ್ಯ ಸಂಖ್ಯೆ 2 ತಗೋಬೇಕು. ಇಲ್ಲಿ 120 ಅನ್ನೋದು 2ರಿಂದ ಭಾಗ ಹೋಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ 120 ಅನ್ನೋದು ಎಷ್ಟರಲ್ಲೇ ಭಾಗ ಹೋಗ್ತದ್ರಿ, 2 6 12 0, 2 60 ಎಷ್ಟು 120. ನೆಕ್ಸ್ಟ್ ಮತ್ತೆ ಎಷ್ಟರಲ್ಲೇ ಹೋಗ್ತದ್ರಿ, 2 3 6 0, ಮತ್ತೆ ಎಷ್ಟರಲ್ಲೇ ಹೋಗ್ತದ್ರಿ, 2 1 2 10 ಉಳಿತು, 2 15 ಹೋಗ್ತೈತಿ. ನೆಕ್ಸ್ಟ್ ಇನ್ ಎಷ್ಟರಲ್ಲೇ ಹೋಗ್ತೈತಿ ನೋಡ್ರಿ, 3 ಹೋಗ್ತೈತಿ. 3 ಎಷ್ಟಲೇ 3 5 15, ಆಮೇಲೆ 5 ಹೋಗ್ತದ. ಹೌದಾ, ಇಲ್ಲಿ ನಮಗ್ ಕೇಳಿರೋದೇನು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಕೇಳಿದಾರ. ಹೌದಾ, ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದ್ರೆ ಯಾವ ನೋಡ್ಬೇಕು, ಈ ಸೈಡ್ ನೋಡ್ಬೇಕು. ಹೌದಾ, 2 ಇಂಟು 2 ಇಂಟು 2 ಇಂಟು 3 ಇಂಟು 5 ಅಂತ ಹೇಳಿ ಆಗ್ತದ. ಇದು ನಮಗ ಆಪ್ಷನ್ ಎಲ್ಲೈತಿ ನೋಡ್ರಿ, ಆಪ್ಷನ್ 1 ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾದಂತಹ ಉತ್ತರ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮುಂದಿನ ಕೊನೆಯದಾಗಿಂತ ಪ್ರಶ್ನೆಯನ್ನ ನೋಡ್ರಿ. 20 ಮತ್ತು 25ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತಂದ್ರ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ವಾಟ್ ಆರ್ ದಿ ಕಾಮನ್ ಫ್ಯಾಕ್ಟರ್ಸ್ ಆಫ್ 20 and 25 ಅಂತ ಹೇಳಿ ಕೇಳಿದಾರ. ಹಾಗಾದ್ರ ಇಲ್ಲಿ 20 ಅನ್ನೋದು ಮತ್ತ 25 ಅನ್ನೋದು ಒಂದ ಮಗ್ಗಿಲೆ ಯಾವ್ಯಾವ ಮಗ್ಗಿಲೆ ಬಾ ಹೋಗ್ತೈತಿ ಅಂತೇಳಿ ಕೇಳಿದಾರ. ನಮಗ್ ಅವಿಭಾಜ್ಯ ಇಲ್ಲಿ ಭಾಜ್ಯತೆಯ ನಿಯಮಗಳು ಗೊತ್ತಿರ್ಬೇಕು. 20 ಅನ್ನೋದು ಯಾವ ಮಗ್ಗಿಲೆ ಬಾ ಹೋಗ್ತೈತಿ ನೋಡ್ರಿ, 1ರ ಮಗ್ಗಿಲೆ ಬಾ ಹೋಗ್ತೈತಿ. ಆಮೇಲೆ 2ರ ಮಗ್ಗಿಲೆ ಬಾ ಹೋಗ್ತೈತಿ, 5ರ ಮಗ್ಗಿಲೆ ಬಾ ಹೋಗ್ತೈತಿ. ನೆಕ್ಸ್ಟ್ 4ರ ಮಗ್ಗಿಲೆ ಬಾ ಹೋಗ್ತೈತಿ. ನೆಕ್ಸ್ಟ್ 10ರ ಮಗ್ಗಿಲೆ ಬಾ ಹೋಗ್ತೈತಿ. ನೆಕ್ಸ್ಟ್ ತನ್ನಿಂದ ತಾನ ಅಂತಂದ್ರ 20ರ ಮಗ್ಗಿಲೆ ಬಾ ಹೋಗ್ತೈತಿ. ಹೌದಾ, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ 25 ಅನ್ನೋದು ನೋಡ್ರಿ ಯಾವ ಮಗ್ಗಿಲೆ ಬಾ ಹೋಗ್ತೈತಿ, 1ರ ಮಗ್ಗಿಲೆ ಬಾ ಹೋಗ್ತೈತಿ, 5ರ ಮಗ್ಗಿಲೆ ಬಾ ಹೋಗ್ತೈತಿ, 25ರ ಮಗ್ಗಿಲೆ ಬಾ ಹೋಗ್ತೈತಿ. ಹೌದು, ಇಲ್ಲಿ ನೋಡ್ರಿ ಇವು ಮತ್ತೆ ಇವು ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು. ಹೌದಾ, ಕಾಮನ್ ಫ್ಯಾಕ್ಟರ್ ಆಗಿರ್ಬೇಕು ಅಂತಂದ್ರ 20 ಅನ್ನೋದು 1ರಲ್ಲೇನು ಬಾ ಹೋಗ್ತೈತಿ, 25 ಅನ್ನೋದು 1ರಲ್ಲೇ ಬಾ ಹೋಗ್ತೈತಿ. ಇವೆರಡು ಏನಂತಂದ್ರೆ ಇಲ್ಲಿ ನಮಗ ಕಾಮನ್ ಫ್ಯಾಕ್ಟರ್ ಆಯ್ತು. ನೆಕ್ಸ್ಟ್ ಇಲ್ಲಿ 2 ಅಂದ್ರೆ 25 2ರ ಮಗ್ಗಿಲೆ ಬಾ ಹೋಗೈತಿ, ಇಲ್ಲ ಅಂತಂದ್ರೆ ಇದೇನಾಗಂಗಿಲ್ಲ, ಕಾಮನ್ ಫ್ಯಾಕ್ಟರ್ ಆಗಂಗಿಲ್ಲ. ನೆಕ್ಸ್ಟ್ 5ರಲ್ಲೇ ನೋಡ್ರಿ 20 5ರ ಮಗ್ಗಿಲೇನು ಬಾ ಹೋಗೈತಿ, 25 ಕೂಡ 5ರ ಮಗ್ಗಿಲೆ ಬಾ ಹೋಗೈತಿ ಅಂತಂದ್ರೆ ಇದೇನಾಕೈತಿ ನಮಗ ಕಾಮನ್ ಫ್ಯಾಕ್ಟರ್ ಆಕೈತಿ. ಹೌದಾ, ಇಲ್ಲಿ ಹೋಗೈತಿ ಅಂತಂದ್ರ ಇಲ್ಲಿ ಹೋಗೈತಿ ಅಂತಂದ್ರ ಇದೇನು ಕಾಮನ್ ಫ್ಯಾಕ್ಟರ್ ಆಗ್ತೈತಿ. ನೆಕ್ಸ್ಟ್ 25 4ರಲ್ಲೇ ಹೋಗಿಲ್ಲ, ಇದು ಕಾಮನ್ ಫ್ಯಾಕ್ಟರ್ ಆಗಂಗಿಲ್ಲ. 20 10ರಲ್ಲೇನು ಹೋಗಿಲ್ಲ, ಕಾಮನ್ ಫ್ಯಾಕ್ಟರ್ ಆಗಂಗಿಲ್ಲ. 20ರಲ್ಲೇನು ಹೋಗಿಲ್ಲ, ಕಾಮನ್ ಫ್ಯಾಕ್ಟರ್ ಆಗಂಗಿಲ್ಲ. ನೆಕ್ಸ್ಟ್ 25 ಕೂಡ ನಮ್ಗ ಆಗಂಗಿಲ್ಲ. ಹಾಗಾಗಿ ಏನಂತಂದ್ರ ಆಪ್ಷನ್ 3 1 ಮತ್ತು 5 ಈ ಒಂದು ಸಂಖ್ಯೆಯ ಸಾಮಾನ್ಯ ಅಪವರ್ತನಗಳು ಏನಾಗ್ತಾವ ಅಂತಂದ್ರ 1 ಮತ್ತು 5 ಅಂತ. ಆತ್ಮೀಯ ವಿದ್ಯಾರ್ಥಿಗಳು, ಇದೇ ರೀತಿ ಏನಾಗಿರ್ತಾವ ಅಂತಂದ್ರ ನಮಗ ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್ ಚಾಪ್ಟರ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಇದರ ಒಂದು ಮುಂದಿನ ಭಾಗದಲ್ಲಿ ಏನ್ ಬರ್ತದ ಅಂತಂದ್ರ ಲಸ ಅ ಮತ್ತು ಮಸ ಅಪವರ್ತನಗಳು ಅಪವರ್ತ್ಯಗಳ ಮೇಲನ ಏನಾಗಿರ್ತೈತಿ ಅಂತಂದ್ರ ಅದು ಡಿಪೆಂಡ್ ಆಗಿರ್ತದ. ಲಸ ಅ ಮತ್ತು ಮಸ ಚಾಪ್ಟರ್ ನಾವೇನ್ ಮಾಡೋಣ ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿವರೆಗೂ ಯಾರಿಗಾದ್ರೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಏನ್ ಮಾಡಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿಳ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತೀನಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ನಿಮ್ ಫ್ರೆಂಡ್ಸಿಗೂ ಕೂಡ ಇದನ್ನ ಏನ್ ಮಾಡ್ರಿ ಅಂತಂದ್ರ ವಿಡಿಯೋನ ಶೇರ್ ಮಾಡ್ರಿ. ಮತ್ತೆ
ನಿಮ್ಮ ಒಂದು ಫ್ರೆಂಡ್ಸಿಗೂ ಕೂಡ ಇದೇನಾಗ್ಲಿ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನ ಮುಗಿಸ್ತೀನಿ. ಧನ್ಯವಾದಗಳು.